ಎಲ್ಲ ಬರೀ ಅದು ನೋಟಿಫಿಕೇಶನ್ ಸ್ಟೇ ಆಗ್ತಾ ಇದೆ, ಎಕ್ಸಾಮ್ ಎಕ್ಸಾಮ್ ಮಾಡ್ತಾರ, ಕ್ಯಾನ್ಸಲ್ ಮಾಡ್ತಾರ, ಪೋಸ್ಟ್ಪೋನ್ ಮಾಡ್ತಾರ. ಬರೇ ಎಲ್ಲ ಈ ಟಾಕ್ಸಿಕ್ ಪೀಪಲ್ ಜೊತೆ ನಾವು ಹೆಂಗ್ ಕೆಲಸ ಮಾಡ್ಬೇಕು ಸರ್? ಈ ವ್ಯವಸ್ಥೆ ಹದಗೆಟ್ಟಿದೆ. ಹದಗೆಟ್ಟಿದ್ರ ಮಧ್ಯದಲ್ಲಿ ನಮ್ಮ ಮನಸ್ಸನ್ನ ಹದ ಮಾಡ್ಕೊಳ್ಳೋದು ಹೆಂಗ ಅಂತ ಕೇಳಿದವ್. ಕರೆದ್ಬಿಟ್ಟು ಒಂದು ಗ್ಲಾಸ್ ನೀರು ಬಾಟ್ಲಿ ತುಂಬ ಕೊಟ್ಟೆ ಅವಂಗ. ಕಂಡೀಷನ್ ಏನಂದ್ರೆ ಈ ಕ್ಲಾಸ್ ರೂಮ್ 3 ಸುತ್ತ ಹಾಕ್ಬೇಕು, ಗ್ಲಾಸ್ ಫುಲ್ ಇದೆ, ಒಂದು ಹನಿ ಸಹಿತ ಕೆಳಗೆ ಚೆಲ್ಲಬಾರ್ದು. ಒಂದು ಹನಿ ನೀರು ಕೆಳಗೆ ಚೆಲ್ಲಾರ್ದ ಕ್ಲಾಸ್ ರೂಮ್ 3 ಸುತ್ತ ಹಾಕೊಂಬಾ ಅಂತ ಹೇಳಿದೆ. ಚೆಲ್ಲಿದೆ ಅಂದ್ರೆ ನೀ ಇದು ಗೇಮ್ನಿಂದ ಔಟ್ ಅಂದಂಗೆ. ಆಯ್ತು ಸರಿ, ದೊಡ್ಡ ಮಾತನ್ನು ತೊಗೊಂಡು ಗ್ಲಾಸ್ ಫುಲ್ಲು ನೀರಿತ್ತು, ಸ್ವಲ್ಪ ಆಚೆ ಈಚೆ ಅಳಗಾಡ್ರೆ ಒಂದು ಹನಿ ಬೀಳ್ತದೆ ತೆಳಗೆ. ನಿಧಾನವಾಗಿ ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಬಂದ. ಒಂದು ಹನಿ ಚೆಲ್ಲಿಲ್ಲ. ಕೇಳಿದ, ಸರ್ ನಾ ಒಂದು ಹನಿ ಚೆಲ್ಲಿಲ್ಲ, ಖುಷಿ ಆಯ್ತು ನನಗಂದ. ನಾ ಒಂದೇ ಪ್ರಶ್ನೆ ಕೇಳಿದೆ, 3 ಸುತ್ತ ಹಾಕೋ ಹೊತ್ನ್ಯಾಗ ಜಗತ್ತಿನ ಸುತ್ತ ಹಾಕಿಯ? ಎಸ್ ಸರ್, ಇವ್ರನ್ನ ಸುತ್ತ ಹಾಕೀನಿ. ಯಾರಾದ್ರೂ ನೋಡಿದೇನಿ ಮಗ್ಳ? ಎಲ್ಲಿ ನೋಡ್ತೀರಿ ಸರ್, ಇದು ನೋಡೋದು ಹೆಚ್ಚಾಗೈತೆ ನನಗೆ. ಬೇರೆ ಕಡೆ ನೋಡಿರೋ ಇದು ಚಲ್ತಿತ್ತು. ಅವಾಗ ಹೇಳಿದೆ, ಈಗೇನು ನೀರು ನೋಡ್ಕೊಂಡು 3 ಸುತ್ತ ಹಾಕಿದ್ದಿಲ್ಲ, ಹಂಗೆ ಬುಕ್ಕ ನೋಡ್ಕೊಂಡು 3 ವರ್ಷ ಓದಿದಿ ಅಂದ್ರೆ KS IAS ನಿಮ್ಮ ಮನಿ ಬರ್ತಾವ. ಬರೀ ಜಗತ್ತನ್ನು ನೋಡಾಕತ್ತೀನಿ, ಸೊಸೈಟಿಯನ್ನು ನೋಡಾಕತ್ತಿ, ಏನ್ ನಡ್ದೈತೆ ಅಂತ ನೋಡಾಕತ್ತಿ, ನನ್ನೊಳಗೆ ಏನ್ ನಡಿಬೇಕಂತ ನೋಡಾಕತ್ತಿಲ್ಲ. ಅವಾಗ ರಿಯಲೈಸ್ ಆಯ್ತಾವ್ ನಾವ್ ಏನ್ ಮಾಡ್ಬೇಕು. ಇಂಥ ಒಂದು ಟಾಕ್ಸಿಕ್ ಪೀಪಲ್ ಮಧ್ಯದೊಳಗೂ ಕೂಡ ಕಾನ್ಸಂಟ್ರೇಷನ್ ಅಲ್ಲಿ ಮಾಡಬಾರ್ದು, ಇಲ್ಲಿ ಮಾಡ್ಬೇಕು.